manifestation, will it really work or just a mental drama? ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನು ಅನ್ಕೊಂತೀವಿ ಆಗತ್ತೆ ಅಂತಕ್ಕಂಥ ನಂಬಿಕೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಕೇಳಿದರೆ, ಗುರುಜಿ ಕ್ಯಾನ್ ಯು ಮೇಕ್ ವಿಡಿಯೋಸ್ ಆನ್ ದಿಸ್ ಮ್ಯಾನಿಫೆಸ್ಟೇಷನ್, ವಿಲ್ ಇಟ್ ರಿಯಲಿ ವರ್ಕ್ ಆರ್ ಜಸ್ಟ್ ಅನ್ ಮೆಂಟಲ್ ಡ್ರಾಮಾ? ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನು ಅನ್ಕೊಂತೀವೋ ಅದನ್ನು ಆಗತ್ತೆ ಅಂತಕ್ಕಂಥ ನಂಬಿಕೆ. ಮತ್ತು ನಾವು ಕೆಲವು ಪಾಸಿಟಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ವಾಟ್ ಎವರ್ ಇಟ್, ಅದನ್ನು ಅಟ್ರ್ಯಾಕ್ಟ್ ಮಾಡೋದು. ನಾವೇ ಮನಸ್ಸಿನಲ್ಲಿ ಯೋಚಿಸಿ ಇದು ಹಿಂಗಾಗಬೇಕು ಅಂದ್ಕೊಂಡ್ರೆ ಆಗತ್ತೆ ಅಂತ ನಂಬೋದು. ಇದೊಂದು ವರ್ಕ್ಶಾಪ್ ಮಾಡ್ತಾರೆ. ಮನಸ್ಸಿನ ಬಗ್ಗೆ ನಾನಾ ಸ್ತರಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಮನಸ್ಸಿಗೆ ಹೇಗೆ ನೆಗೆಟಿವ್ಸ್ ಬರುತ್ತೆ, ಮನಸ್ಸಿಗೆ ಹೇಗೆ ಪಾಸಿಟಿವ್ ಬರುತ್ತೆ, ಆ ಪಾಸಿಟಿವ್ ನೆಗೆಟಿವಿಂದ ನೀವು ಹೆಂಗೆ ಒದ್ದಾಡ್ತೀರಾ, ಈ ಸಮಸ್ಯೆಗಳಿಂದ ಹೇಗೆ ಬರಬೇಕು ಹೊರಗಡೆ, ಫ್ಯಾಮಿಲಿ ಸಮಸ್ಯೆಗಳು, ಲವ್ ಸಮಸ್ಯೆಗಳು, ಮತ್ತು ವ್ಯಾಪಾರದ ಸಮಸ್ಯೆಗಳು, ಕೆಲಸದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಇವೆಲ್ಲದರಿಂದ ನೀವು ಮುಕ್ತರಾಗ್ತೀರಾ, ಈ ರೀತಿ ಮಾಡಿ ಅಂತ ವರ್ಕ್ಶಾಪ್ ಮಾಡಿ ಕೆಲವು ಟೆಕ್ನಿಕ್ ಕೊಡ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ರೀತಿ ಅಂತ. ಅವರು ಜೋರಾಗಿ ದುಡ್ಡು ಮಾಡ್ಕೊತಾರೆ. ನೀವೇನು ಮಾಡ್ತೀರಾ? ಪ್ರಾಕ್ಟೀಸ್ ಮಾಡ್ತೀರಾ. ಕಡಿಮೆ ದುಡ್ಡಲ್ಲಿ ಆ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರೆ ತಪ್ಪಿಲ್ಲ. ಯಾಕೆಂದರೆ ಈ ಥರ ಕುಳಿತುಕೊಳ್ಳಿ, ಈ ಥರ ಧ್ಯಾನ ಮಾಡಿ, ಈ ಥರ ಉಸಿರಾಟ ಮಾಡಿ, ಈ ಥರ ಕಲ್ಪನೆ ಮಾಡ್ಕೊಳ್ಳಿ, ಹಿಂಗಾಗತ್ತೆ ಅಂತಾರೆ. ನಿಮಗೆ ಪಾಸಿಟಿವ್ ಥಾಟ್ಸ್ ಬರುತ್ತೆ. 5,000 ಖರ್ಚು ಮಾಡಿ ವರ್ಕ್ಶಾಪ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಏನೋ 1,000 ಇದ್ರೂ ಅದು ಜಾಸ್ತಿನೇ. ಈ ಯಾಕೆ ಅಂದರೆ ನಾನು ಹೇಳ್ತೀನಿ ನೋಡಿ, ಯಾವುದೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಥಾಟ್ ಕ್ರಿಯೇಟ್ ಆಗಿ ಹೊರಗಡೆ ಹೋಗಿ ಬೇರೆಯವ್ರಿಗೆ ಹೋಗಿ ಕೆಲಸ ಮಾಡಿಸಲ್ಲ. ನನ್ನಲ್ಲಿ ಯಾವ ರೀತಿಯಾದ ಯೋಚನೆ ಹುಟ್ಕೊಳ್ಳುತ್ತೋ ಆ ಯೋಚನೆ ಏನಿರುತ್ತೋ ಅದು ತಕ್ಕಾಗೆ ನಾನು ಮಾತಾಡ್ತೀನಿ, ಅದು ತಕ್ಕಾಗೆ ನನ್ನ ಬಿಹೇವಿಯರ್ ಇರುತ್ತೆ. ಆಗ ನಾನು ಎದುರುಗಡೆ ಇರ್ತಕ್ಕಂಥವ್ರಿಗೆ ರೀಚ್ ಆಗುತ್ತೆ. ಕನ್ವಿನ್ಸಿಂಗ್ ಬೈ ಮೈ ವರ್ಡ್ಸ್ ಆ್ಯಂಡ್ ಬಿಹೇವಿಯರ್ ಆ್ಯಂಡ್ ಮೈ ಬಾಡಿ ಲ್ಯಾಂಗ್ವೇಜ್ ಅಲ್ವಾ? ಯಾವುದೋ ನನ್ನೊಂದು ಬಿಸ್ನೆಸ್ ಇರುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಯೋಗ ಟೀಚರು, ನನ್ನ ಹತ್ರಕ್ಕೆ ಬರ್ತಾರೆ, ಯೋಗ ಕಲಿಯಬೇಕು ಅಂತ ಬರ್ತಾರೆ. ನನ್ನ ಜೊತೆ ಕುಳಿತುಕೊಂಡು ಅಷ್ಟೊತ್ತು ಮಾತಾಡಿದ್ರೆ ಓಕೆಪ್ಪ ಇವ್ರ ಹತ್ರ ಯೋಗ ಕಲಿಯೋಣ ಅಂತ ಅನಿಸುತ್ತೆ. ಅವ್ರಿಗೆ ಯಾವಾಗ ರೀತಿ ಅನಿಸುತ್ತೆ? ನನಗೆ ಆ ನಾಲೆಡ್ಜ್ ಇದ್ದಾಗ, ನನ್ನ ಬಿಹೇವಿಯರ್ ಆಗಿದ್ದಾಗ, ನನ್ನ ಮಾತುಗಳಾಗಿದ್ದಾಗ, ಆ ವೈಬ್ರೇಷನ್ ನನ್ನ ಅಭ್ಯಾಸ ಇದ್ದಾಗ ಆ ವೈಬ್ರೇಷನ್ ಫೀಲ್ ಆಗುತ್ತೆ. ಅಂದರೆ ವಾಟ್ ಎವರ್ ದ ಎಕ್ಸ್ಪೀರಿಯನ್ಸ್ ನಾನು ಮಾಡಿರ್ತೀನೋ ಯೋಗದಿಂದ, ಆ ಅನುಭವ ನನ್ನ ಮಾತಿನಿಂದ ಹೊರಗಡೆ ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸೇ ಆಗಲಿಲ್ಲ ಅಂದರೆ, ನಾನು ಸಾಧನೆನೇ ಮಾಡಿಲ್ಲ ಅಂದರೆ, ನನ್ನ ಮಾತಿನಲ್ಲಿ ತೂಕ ಇರಲ್ಲ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ಒಂದು ಟೆಕ್ನಿಕ್ ಹೇಳ್ಕೊಡ್ಬೇಕಾದ್ರೆ ಟೆಕ್ನಿಕ್ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿರಬೇಕು, ಆ ಟೆಕ್ನಿಕ್ನ ನೀನು ಅನುಭವಿಸಿರ್ಬೇಕು ಅಲ್ವಾ? ಸೊ ಆಗ ಅವ್ರಿಗೆ ಕನ್ವಿನ್ಸ್ ಆಗುತ್ತೆ. ಇಲ್ಲಿ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಭ್ರಮಾಲೋಕವನ್ನು ನಿಮಗೆ ಸೃಷ್ಟಿ ಮಾಡ್ತಾರೆ. ಹೇಳ್ಬಿಟ್ಟು ಹಿಂಗೆ ಅಂದ್ಕೊಳ್ಳಿ ಹಿಂಗಾಗತ್ತೆ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಂದ್ಕೊಂಡು ಹೋಗ್ತಾರೆ. ಕಾಕತಾಳೀಯವಾಗಿ ಕೆಲವಾರು ಘಟನೆಗಳು ಘಟಿಸ್ತವೆ, ಕೋ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅದಾದಾಗ ಇದರಿಂದ ಆಯಿತು ಅಂದ್ಕೊತಾರೆ. ಈ ಎಲ್ಲ ಘಟನೆಗಳನ್ನು ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪು, ಪಾಸಿಟಿವ್ ಥಿಂಕಿಂಗ್ ವರ್ಕ್ಶಾಪು, ಇನ್ಯಾವುದೋ ಒಂದು ವರ್ಕ್ಶಾಪು, ಯಾವುದೇ ರೀತಿಯಾದ ವರ್ಕ್ಶಾಪ್ಗಳು ರಿಲೇಟೆಡ್ ಮೈಂಡ್ ಎಫೆಕ್ಟ್ ಆಗೋದು ವೀಕ್ ಮೈಂಡ್ ಇರೋರಿಗೆ. ಸ್ಟ್ರಾಂಗ್ ಮೈಂಡ್ ಇರೋರು ತಾನು ನಂಬ್ತಾನೆ, ತನ್ನ ಬುದ್ಧಿಶಕ್ತಿಯನ್ನು ನಂಬ್ತಾನೆ, ತನ್ನ ಶಕ್ತಿಯನ್ನು ನಂಬ್ತಾನೆ. ಅವನು ದೇಹಶಕ್ತಿ, ಪ್ರಾಣಶಕ್ತಿ, ಮನಃಶಕ್ತಿ, ಇಚ್ಛಾಶಕ್ತಿನ ನಂಬ್ತಾನೆ. ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾನೆ. ತುಂಬ ಸಕ್ಸಸ್ಫುಲ್ ಪೀಪಲ್ಗಳನ್ನ ಗಮನಿಸಿ ನೋಡಿ, ರಿಸರ್ಚ್ ಮಾಡಿ ನೋಡಿ, ಅವರು ಯಾವುದೇ ರೀತಿಯಾದ ಈ ರೀತಿ ವರ್ಕ್ಶಾಪ್ ಹೋಗಿಲ್ಲ. ಬೇಕಾದ್ರೆ ನೀವು ಸಿದ್ದರಾಮಯ್ಯನವರಿಗೆ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡೆಪ್ಟಿ CM DK ಶಿವಕುಮಾರ್ ಕೇಳಿ, ಮ್ಯಾನಿಫೆಸ್ಟೇಷನ್ ಕೋರ್ಸ್ಗಳಿಗೆಲ್ಲ ಹೋಗಿದ್ದೀರಾ, ನೀವು ಅದ್ರ ಬಗ್ಗೆ ಧ್ಯಾನ ಮಾಡಿದ್ದೀರಾ ಅಂತ. ಇಲ್ಲ, ಅವರ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಹೇಗೆ ಟ್ರ್ಯಾಪ್ ಮಾಡಬೇಕು ಅಂತ ಅವರೇ ಕಲ್ತ್ಕೊಂಡ್ಬಿಟ್ಟಿರ್ತಾರೆ.
ಅದು ಸಡನ್ನಾಗಿ ಬರಲ್ಲ. ಜನಗಳ ಜೊತೆಲಿ ಇರಬೇಕಾದಾಗ, ಮಾತುಕತೆ ನೋಡಬೇಕಾದಾಗ, ವ್ಯವಹಾರ ನೋಡಬೇಕಾದಾಗ, ರಾಜಕೀಯ ವ್ಯವಸ್ಥೆ ನೋಡಬೇಕಾದಾಗ, ಸಾಮಾಜಿಕ ವ್ಯವಸ್ಥೆಗಳನ್ನ ನೋಡಿದಾಗ ಅವರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರನ್ನ ಹೇಗೆ ಮೋಡಿ ಮಾಡಬೇಕು ಅನ್ನೋದನ್ನ ಅವರೇ ಕಲಿತಾರೆ ಬೈ ಎಕ್ಸ್ಪೀರಿಯನ್ಸ್. ಕುಳಿತುಕೊಂಡು ನಾನು ಸಿ ಎಮ್ ಆಗ್ತೀನಿ, ಸಿ ಎಮ್ ಆಗಲೇಬೇಕು, ನಾನೊಂದು ಅರ್ಧ ಗಂಟೆ ನೀನು ಧ್ಯಾನ ಮಾಡಿ 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 ಸಿ ಎಮ್ ಆಗಲ್ಲ. ಸಿ ಎಮ್ ಆಗಬೇಕಾದ್ರೆ ಯಾರ್ಯಾರನ್ನ ಹೆಂಗೆ ಮಾಡಬೇಕು, ಯಾವ್ಯಾವ ಜಾತಿಗಳನ್ನು ಹೇಗಿಡಬೇಕು, ಹೇಗೆ ದುಡ್ಡಿನ ವ್ಯವಹಾರ, ಹಣಕಾಸಿನ ವ್ಯವಹಾರ ಮಾಡಬೇಕು, ಓಟ್ ಹಾಕ್ಸ್ಕೊಂಡು ಹೆಂಗೆ ಗೆಲ್ಲಬೇಕು, ಅವ್ರು ಹೇಗೆ ಕನ್ವಿನ್ಸ್ ಮಾಡಬೇಕು, ಸದ್ಯಕ್ಕೆ ಅವನು ಹೋಗಿ ಕೈ ಮುಗಿಬೇಕು, ನೆಕ್ಸ್ಟ್ ಅವನು ಬಂದು ನನ್ನ ಕೈ ಮುಗಿತಾನೆ, ನಾನು ಅವಾಗ ರಾಜನಂಗಿರ್ತೀನಿ ಅಂತಾನೆ. ಸಿಂಪ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತಾರೋ ಅದೆಲ್ಲ ಒಂದು ತಾತ್ಕಾಲಿಕ ಮನಸ್ಸಿಗೆ ಒಂದು ರಿಲೀಫ್ ಕೊಡುತ್ತೆ, ಒಂದು ನೆಮ್ಮದಿನ ಕೊಡುತ್ತೆ, ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಓಕೆ, ನಿಮ್ಗೆ ಹೋಗ್ಬೇಕಾ, ಹೋಗಿ, ನೋ ಪ್ರಾಬ್ಲಮ್. ಬಟ್ ಒನ್ ಥಿಂಗ್ ರಿಮೆಂಬರ್, ಯಾವುದು ಕೂಡ ಸಡನ್ನಾಗಿ ನೀವು ಅಂದ್ಕೊಂಡಂಗೆ ಹೊರಗಡೆ ಹೋಗಿ ಘಟಿಸುವುದಿಲ್ಲ. ನಿನ್ನ ಸುತ್ತಮುತ್ತಲೇ ಘಟಿಸುತ್ತೆ. ನಿನ್ನ ಮಾತಿನಿಂದ, ನಿನ್ನ ವ್ಯವಹಾರದಿಂದ ಆ ಕಾರ್ಯಗಳು ಆಗ್ತವೆ. ಸೊ ಕೆಲವರು ಹೇಳ್ತಾರೆ, ಗುರುಜಿ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೇನೆ, ಮ್ಯಾನಿಫೆಸ್ಟೇಷನ್ ಕೋರ್ಸ್ಗೋದೆ, ಮೈಂಡ್ ವರ್ಕ್ಶಾಪ್ ಕೋರ್ಸ್ಗೋದೆ, ಆ ಕೋರ್ಸಲ್ಲಿ ಹಿಂಗೆ ಹೇಳಿದ್ರು, ಅದನ್ನು ನಾನು ಪ್ರಾಕ್ಟೀಸ್ ಮಾಡಿದೆ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ. ಅಂದರೆ ಕೆಲವಾರು ವಿಚಾರಗಳನ್ನು ತಿಳ್ಕೊಂಡಿರ್ತೀಯ, ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ತೀಯ, ಆ ರೀತಿ ನೀನು ಆ್ಯಕ್ಟ್ ಮಾಡ್ತಾ ಇರ್ತೀಯ, ಆದ್ದರಿಂದ ನಿನ್ನ ಸಂಬಂಧ ಸುಧಾರಿಸಿದೆ. ಅದನ್ನು ಹಾಗೇ ಮಾಡ್ಬೋದಲ್ಲ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಈ ಕ್ವಶನ್ಗೆ ಉತ್ತರ ಅಂದರೆ ವೆರಿ ವೆರಿ ಸಿಂಪಲ್. ಎಲ್ಲ ತುಂಬ ಮನಸ್ಸಿನ ಮೇಲೆ ಆಟ ಆಡ್ತಾ ಇದ್ದಾರೆ ಈಗಿನ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು. ತುಂಬ ಜನ ನಿಮ್ಮ ಭಾವನೆಗಳನ್ನು, ನಿಮ್ಮ ವೀಕ್ನೆಸ್ನ ಉಪಯೋಗಿಸ್ಕೊಂಡು ತುಂಬ ಆಟ ಆಡ್ತಾ ಇದ್ದಾರೆ, ತುಂಬ ಹಣ ಮಾಡ್ತಾ ಇದ್ದಾರೆ. ಕಳ್ಕೊಂಡವ್ರು ಯಾರು ಹೇಳಕ್ಕೆ ಹೋಗೋದಿಲ್ಲ. ಒಂದೆರಡು ಸಕ್ಸಸ್ ಆಗಿರುತ್ತೆ ಕಾಕತಾಳೀಯವಾಗಿ, ಅದನ್ನೇ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ತಾರೆ. ಬಟ್ ಒನ್ ಥಿಂಗ್, ಯಾರು ಗಮನಿಸಿ ನೋಡಿ, ಇದ್ರ ಬಗ್ಗೆ ಮೈಂಡ್ ಮೆಕಾನಿಸಮ್, ಮೈಂಡ್ ಮ್ಯಾನಿಫೆಸ್ಟೇಷನ್, ವಾಟ್ ಎವರ್ ದ ಪಾಸಿಟಿವ್ ಥಾಟ್ಸ್ ಅಂತ ಹೇಳೋರೆಲ್ಲ ಸಖತ್ತಾಗಿ ಹಣ ಮಾಡ್ತಿದ್ದಾರೆ. ಅಷ್ಟೇ, ಕೇಳೋರು ಒಂದೆರಡು ಸಕ್ಸಸ್ ಆಗ್ತವೆ, ಉಳಿದವ್ರಿಗೆ ಏನಿಲ್ಲ. ಬಟ್ ಒನ್ ಥಿಂಗ್ ರಿಮೆಂಬರ್, ಯಾವುದೂ ಬೇಕಾಗಿಲ್ಲ ರೀ, ಏನೂ ಕಲಿಯೋದು ಬೇಡ ರೀ. ಎಂಥ ಸಿಂಪಲ್ ಟೆಕ್ನಿಕ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಬರೀ ಖಾಲಿ ಮಾಡಿ ಸಾಕು, ಕಲಿಯೋದು ಬೇಡ. ಬರೀ ಧ್ಯಾನ ಮಾಡಿ, ಮನಸ್ಸನ್ನು ಖಾಲಿ ಮಾಡಿ, ಉಸಿರಾಟವನ್ನು ಗಮನಿಸಿ. ಸೊ ಆಗ ನಿನ್ನ ಬುದ್ಧಿಶಕ್ತಿ ಏನಿದೆಯೋ, ನಿನ್ನ ಮನಃಶಕ್ತಿ ಏನಿದೆಯೋ, ನಿನ್ನ ಆತ್ಮಶಕ್ತಿ ಏನಿದೆಯೋ, ನಿನ್ನ ದೇಹಶಕ್ತಿ ಏನಿದೆಯೋ ಅದು ಆಟೋಮೆಟಿಕಾಗಿ ಜಾಗೃತವಾಗುತ್ತೆ. ಅದು ಫ್ರೀ ಕೋರ್ಸಪ್ಪ, ವಿಪಸ್ಸನಾ ಮೆಡಿಟೇಷನ್ dhamma.org ಅಲ್ಲಿ ಹೋಗಿ ಕಂಡಕ್ಟ್ ಮಾಡ್ತಾರೆ. ದಿನಕ್ಕೆ ಅರ್ಧ ಗಂಟೆ, ಏನು ಅವ್ರು ಪಾಪ ಫ್ರೀಯಾಗಿ ಕಂಡಕ್ಟ್ ಮಾಡ್ತಾರೆ. ಅರ್ಧ ಗಂಟೆ ಧ್ಯಾನ ಮಾಡಿ. ಯಾವುದು ಧ್ಯಾನ? ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿದಾಗ ನಿನ್ನತನ, ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ನಿನಗೇನು ಭಗವಂತ ಸೃಷ್ಟಿ ನಿನಗೇನು ಕೊಟ್ಟಿದೆಯೋ ಅದರ ಅನುಸಾರವಾಗಿ ಆ ಶಕ್ತಿ ಜಾಗೃತವಾಗುತ್ತೆ. ಅದು ನಿನಗೆ ಸಹಾಯ ಮಾಡುತ್ತೆ. ನೀನು ಖಂಡಿತ ಈ ಭೂಮಿ ಮೇಲೆ ಸಂತೋಷವಾಗಿ ಬದುಕ್ಬೋದು. ಯಾವುದರಿಂದ? ಮನಸ್ಸನ್ನು ಖಾಲಿ ಮಾಡುವುದರಿಂದ. ಎಲ್ಲ ಆಟಗಳು ಅವಶ್ಯಕತೆ ಇಲ್ಲ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.